ಬೆಳಗಾವಿ ತಾಲೂಕಿನ ಮಾರ್ಕಂಡೇಯ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿ ಊಟ ಸೇವಿಸಿ 30ಕ್ಕೂ ಹೆಚ್ಚು ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ. 4 ಹೆಚ್ಚು ನಿತ್ರಾಣಗೊಂಡಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಉಳಿದವರಿಗೆ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಎಲ್ಲ ಮಕ್ಕಳು ಮಧ್ಯಾಹ್ನದ ಬಿಸಿ ಊಟ ಸೇವಿಸಿದ ಕೆಲವೇ ನಿಮಿಷಗಳಲ್ಲಿ ಅಸ್ವಸ್ಥರಾದ್ರು. ಸಂಜೆ ನಾವು 6 ಗಂಟೆಗೆ ಬರ್ತೀವಿ ಮನೆಗೆ. 1 ಗಂಟೆದಾಗ ಊಟ ಕೊಟ್ಟಾರ ಅವ್ರು. 1 ಗಂಟೆದಾಗ ಊಟ ಕೊಟ್ಟಾರ. ಸರ್ಗಳು ಟೀಚರ್ಗಳು ಕೇಳಿದ್ರಿ ಅದು ಬಸ್ ಹಲ್ಲಿ ಬಿದ್ದೈತೆ ಅಂತೇಳಿ. ಸರ್ಗಳು ಟೀಚರ್ಗಳು ಸ್ವಲ್ಪ ಕೇರ್ ಮಾಡ್ರೆ ನಮ್ಮ ಮಕ್ಳಿಗೆ ಏನು ಪ್ರಾಬ್ಲಮ್ ಆಗ್ತಿತ್ತು ಇನ್ನೂ ಮಟ್ಟ ಆಗ್ತಿರಕಿಲ್ರಿ. ಅದು ಇಟ್ಟು ತ್ರಾಸ ಆಗ್ತಿರಕಿಲ್ರಿ. ಈಗ ಆಗಿಲ್ ಬಿಡ್ರಿ, ಅಕಸ್ಮಾತ್ ಆಗಿರ ಏನ್ ಆಗ್ತೈತ್ರಿ. ನಮ್ಮ ಮಕ್ಳು ವಯಸ್ಸಕ್ಕೆ ಬಂದವ್ರಿ. ಈಗ ನಮ್ಮ ಮಕ್ಳಿಗೆ ಆಗಿರ ಯಾರು ಮನೆ ಆಗ್ತದೆ, ಯಾರು ಸರ್ಕಾರ ಬರ್ತಿದ್ರಿ ಫಸ್ಟ್ ಹೇಳ್ಕೊಂಡಿರ್ರಿ. ಮತ್ತು ಊರಿನ ಅಧ್ಯಕ್ಷರದಾರಿ ನೋಡ್ಕೋತಾರಂದ್ರೆ ನಾವ್ ಇನ್ನೂ ಮಟ್ಟ ಶಾಲೆಗೆ ಅದು ಹೋಗಿಲ್ರಿ. ಮತ್ ಈಗ ಈ ತರ ನಮ್ಮ ಮಕ್ಳಿಗೆ ಹಿಂಗ ಆಗೈತಿ ಅಂದ್ರೆ ನಮ್ಗ ಆಗೋದನ್ನಲ್ಲ ತ್ರಾಸ. ಮಕ್ಕಳ್ರಿ ಶಾಲ್ಯಾಗ ಅಲ್ಲಿ ಬಿದ್ದೈತಿ, ನಾವೆಲ್ಲ ಊಟ ಮಾಡಿದ್ರೆ ನಮ್ಗೆ ತ್ರಾಸ ಆಗೈತಿ. ಕೆಲವರಿಗೆ ವಾಂತಿ ಭೇದಿ ಕಾಣಿಸಿಕೊಂಡಿತ್ತು. ಶಿಕ್ಷಕರು ಒಬ್ಬೊಬ್ಬರನ್ನಾಗಿ ಮಕ್ಕಳನ್ನು ಆಸ್ಪತ್ರೆಗೆ ದಾಖಲಿಸಿದ್ರು. ಸಾಮೂಹಿಕವಾಗಿ ಎಲ್ಲರಿಗೂ ಹೊಟ್ಟೆ ನೋವು ಕಾಣಿಸಿಕೊಳ್ಳಲು ಆರಂಭಿಸಿದ್ದರಿಂದ ಆಂಬ್ಯುಲೆನ್ಸ್ಗಳನ್ನು ಕರೆಸಲಾಯಿತು. ಡಿಡಿಪಿಐ ಲೀಲಾವತಿ ಹಿರೇಮಠ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಈಶ್ವರ್ ಗಡಾದ್ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಇಪ್ಪತ್ನಾಲ್ಕು ಮಕ್ಕಳ ಆರೋಗ್ಯದಲ್ಲಿ ಏರುಪೇರಾಗಿದೆ. ಎಲ್ಲರಿಗೂ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಅಪಾಯ ಏನೂ ಇಲ್ಲ ಎಂದು ಲೀಲಾವತಿ ಮಾಹಿತಿ ನೀಡಿದ್ರು. ಬಿಸಿ ಊಟದಲ್ಲಿ ಹಲ್ಲಿ ಬಿದ್ದಿರುವ ಸಾಧ್ಯತೆ ಇದೆ ಎಂದು ಬೆಳಗಾವಿ ಗ್ರಾಮೀಣ ಠಾಣೆ ಪೊಲೀಸರು ಮಾಹಿತಿ ನೀಡಿದ್ದಾರೆ. ವಿನೋದ್ ಕುಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.